Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಈ ವರ್ಷ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ನಿಜವಾಗ್ಲೂ. ಸೊ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟೇ 2024 ಆಗೇ ಬಿಟ್ಟಿದೆ. ಸೊ ಇದು ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ 2024ಗೆ. ಸೊ ಇನ್ನು 25ಗೆ ಬೇರೆ ಬೇರೆ ಪ್ಲ್ಯಾನ್ಸ್ ಎಲ್ಲ ಇದೆ, ಬೇರೆ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ. ಸೊ ನೋಡೋಣ, ನಿಧಾನವಾಗಿ ಎಲ್ಲ ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ಇದು ನನ್ನ ಕೊನೆ ವಿಡಿಯೋ ಆಗಿರುತ್ತೆ, ಓಕೆನಾ, ಈ ವರ್ಷಕ್ಕೆ. ಸೊ ನೆಕ್ಸ್ಟ್ ವರ್ಷಕ್ಕೆ ಏನೋ ಹೊಸದಾಗಿ ಸೂಪರಾಗಿರೋ ವಿಡಿಯೋ ಜೊತೆ ನಾನು ಭೇಟಿ ಆಗ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಹೇಳ್ತೀನಿ ಏನಪ್ಪ ಅಂತಂದರೆ, ಸೊ ಬ್ಯೂಟಿ ಟಿಪ್ ಆಯಿತು, ಹೆಲ್ತ್ ಟಿಪ್ ಆಯಿತು, ಎಲ್ಲ ಆಯಿತು. ಸೊ ಇವಾಗ ನೆಕ್ಸ್ಟು ಅಂತಂದರೆ, ಸೊ ಒಂದು ಕಿಚನ್ ಟಿಪ್ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಯೂಶಲಿ ರೆಗ್ಯುಲರಾಗಿ ನಮ್ಮಮ್ಮ ಏನು ಅದನ್ನು ಫಾಲೋ ಮಾಡ್ತಾರೆ. ಸೊ ಒಂದು 2 ಟಿಪ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನೂ ಅಷ್ಟೇ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ತುಂಬ ಡ್ರ್ಯಾಗ್ ಎಲ್ಲ ಏನು ಮಾಡೋದಿಲ್ಲ. ಸೊ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಫಸ್ಟ್ ಕಿಚನ್ ಟಿಪ್ ನೋಡೋಣ ಏನಪ್ಪ ಅಂತಂದರೆ, ಸೊ ಸಾಮಾನ್ಯವಾಗಿ ನೋಡಿ ಹೆಣ್ಮಕ್ಳೆಲ್ಲನೂ ಸೊ ಅವರಿಗೆ ಫ್ರೀ ಟೈಮಲ್ಲಿ ಇರಬೇಕಾದ್ರೆ, ಅಥವಾ ಇಲ್ಲ ಅಂದ್ರೂ ಕೂಡ ಫ್ರೀ ಟೈಮ್ ಮಾಡಿಕೊಂಡು ಸೊ ಮನೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ಅಚ್ಚುಕಟ್ಟಾಗಿ ನೀಟಾಗೆಲ್ಲ ರೆಡಿ ಮಾಡ್ಕೊಳ್ತಾರಲ್ವ. ಸೊ ಆ ಥರ ಸ್ಪೆಸಿಫಿಕ್ಕಾಗಿ ನಾವು ನೋಡೋದಕ್ಕೆ ಹೋದರೆ ಬೆಳ್ಳುಳ್ಳಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಒಂದು ರೂಢಿ ನೋಡಿರೋದು ನಮ್ಮ ಮನೇಲೂ ಅಷ್ಟೇ. ಸೊ ಮಮ್ಮಿ ಫ್ರೀ ಟೈಮಲ್ಲಿ ಇರಬೇಕಾದ್ರೆಲ್ಲೂ ನೀಟಾಗೆಲ್ಲ ಸುಲಿದು ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ತಾರೆ, ಸೊ ದಟ್ ಅಡುಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ. ಸೊ ಇದರಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ನಮ್ಮಮ್ಮ ಸಾಮಾನ್ಯವಾಗಿ ಹೇಗೆ ಮಾಡ್ತಾರೆ ಅಂತ ನಾನು ನೋಡಿರೋದು ಅಂತಂದರೆ, ಕೈಯಲ್ಲೆಲ್ಲನೂ ನೋವಾಗತ್ತಲ್ವ ಜಾಸ್ತಿ ಬೆಳ್ಳುಳ್ಳಿ ಸುಳಿತಿದ್ರೆ. ಸೊ ಅವಾಗ ಅವ್ರೇನು ಟಿಪ್ಸ್ನ ಯೂಸ್ ಮಾಡ್ತಾರೆ ಅಂತಂದರೆ, ಸ್ವಲ್ಪ ಬಿಸಿನೀರಿಗೆ ಬಿಸಿನೀರು ಸ್ವಲ್ಪ ಬಾಯ್ಲ್ ಮಾಡಿ ಬೆಳ್ಳುಳ್ಳಿ ಎಲ್ಲ ಅದ್ರಲ್ಲಿ ಹಾಕಿ ಒಂದು 10-15 ಮಿನಿಟ್ಸ್ ಬಿಟ್ಬಿಡ್ತಾರೆ. ಆ್ಯಂಡ್ ಅದು ಆದಮೇಲೆ 10-15 ಮಿನಿಟ್ಸ್ ಆದಮೇಲೆ ನೀಟಾಗೆಲ್ಲ ಪೀಲ್ ಮಾಡಿ ಅದು ಹಾಗೆ ಸ್ಟೋರ್ ಮಾಡಿಟ್ರೆ ಆಬ್ವಿಯಸ್ಲಿ ಅದು ಸ್ಪಾಯ್ಲ್ ಆಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಒಣಗಿಸಿ ಆಮೇಲೆ ಅದು ಡ್ರೈ ಆದಮೇಲೆ ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ತಾರೆ. ಸೊ ಇದೊಂದು ಟಿಪ್ಪು. ಸೊ ಹಾಗೆ ಮಾಡೋದ್ರಿಂದ ನಮ್ಮ ಕೈಯು ಎಲ್ಲೂ ನೋವು ಆಗೋದಿಲ್ಲ. ಅಫ್ಕೋರ್ಸ್ ಸೊ ಬೆಳ್ಳುಳ್ಳಿ ಸುಲಿದಾಗ ಕೈ ನೋವಾಗುತ್ತೆ, ಇಲ್ಲಿ ಟಿಪ್ಸು. ಸೊ ಅದು ನೋವು ಆಗೋದಿಲ್ಲ. ಆ್ಯಂಡ್ ನಮಗೆ ಈಸಿಯಾಗೂ ಇರುತ್ತೆ. ನಮ್ಗೆ ಯಾವಾಗ ಅಡುಗೆ ಮಾಡಬೇಕಾದ್ರೆ ಬೆಳ್ಳುಳ್ಳಿ ಯೂಸ್ ಆಗುತ್ತೆ. ಸೊ ಅವಾಗ ಬೇಗ ಕ್ವಿಕ್ಕಾಗಿ ನಾವು ಕೂಡ ಮಾಡ್ಬೋದು. ಅವಾಗ ಸುಲ್ಕೊಂಡಿರೋದಕ್ಕೆ ಟೈಮು ಇರೋದಿಲ್ಲ. ಸೊ ಕ್ವಿಕ್ಕಾಗಿ ರೆಡಿಯಾಗಿರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು, ಓಕೆನಾ. ಸೊ ಇದು ಒಂದು ಟಿಪ್ಪು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಟಿಪ್ಪು ಅಂತಂದರೆ, ಸಾಮಾನ್ಯವಾಗಿ ಇನ್ಕ್ಲೂಡಿಂಗ್ ನಾನು ಅಷ್ಟೇ ಆಯಿತಾ, ಮುಂಚೆ ಎಲ್ಲನೂ ಈ ಮೆಂತ್ಯ ಎಲ್ಲನೂ ನಾನು ತಿಂತಾನೇ ಇರಲಿಲ್ಲ. ಬಿಕಾಸ್ ಯಾಕೆ ಅಂತಂದರೆ, ಇದು ಸಾಮಾನ್ಯವಾಗಿ ನೋಡಿ ಹೋಟ್ಲಲ್ಲಿ ಅಥವಾ ಬೇರೆಯವ್ರ ನೀವು ಕೇಳಿರ್ಬೋದು ಮೆಂತ್ಯ ಬಾತ್ ಮಾಡಿರ್ತಾರೆ. ಸಾಮಾನ್ಯವಾಗಿ ಹೋಟ್ಲಲ್ಲೆಲ್ಲ ಫೇಮಸ್ ಅಲ್ವಾ ಮೆಂತ್ಯ ಬಾತು ಅಂತಂದರೆ. ಸೊ ನಮ್ಮ ಮನೆಗಳಲ್ಲಿ ಮಾಡ್ದಾಗೆಲ್ಲನೂ ಸ್ವಲ್ಪ ಕಹಿ ಇರುತ್ತೆ. ಸೊ ಅದನ್ನು ಆ ಕಹಿನ ಹೋಗ್ಸೋದಕ್ಕೆ ಏನು ಮಾಡಬೇಕು ಅಂತಂದರೆ, ನಮ್ಮ ಮನೆಯಲ್ಲಿ ಮಾಡುವಂಥದ್ದು. ಸೊ ಮಮ್ಮಿ ಏನು ಮಾಡ್ತಾರೆ, ಫಸ್ಟು ಮೆಂತ್ಯನೆಲ್ಲ ನೀಟಾಗಿ ಬಿಡಿಸ್ಕೊಂಡು ತೊಳೆದಿಟ್ಟು ಏನು ಮಾಡ್ತಾರೆ ಅಂತಂದರೆ, ಸ್ವಲ್ಪ ಬಿಸಿನೀರಿಗೆ ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಈ ಮೆಂತ್ಯ ಸೊಪ್ಪು ಏನಿದೆ ಅದರಲ್ಲಿ ಹಾಕ್ಬಿಟ್ಟು ಒಂದು 15 ಮಿನಿಟ್ಸ್ ನೆನೆಸಿಟ್ಬಿಡ್ತಾರೆ. ಸೊ ಅದೇನಾಗುತ್ತೆ, ಆ ಕಹಿನೆಲ್ಲನೂ ಹೋಗ್ಬಿಟ್ಟಿರುತ್ತೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಟ್ಯಾಪ್ ವಾಟ್ರಲ್ಲಿ, ರನ್ನಿಂಗ್ ವಾಟರಲ್ಲಿ ಅದನ್ನು ತೊಳೆದ್ಬಿಟ್ಟು ಆಮೇಲೆ ಅದರಲ್ಲಿ ಮೆಂತ್ಯ ಬಾತ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಆ ಕಹಿ ಸ್ವಲ್ಪನೂ ಇರೋದಿಲ್ಲ. ಸೊ ಈ ಟೆಕ್ನಿಕ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ, ಸೊ ಇದನ್ನು ಒಂದ್ಸತಿ ಟ್ರೈ ಮಾಡಿ, 100% ಯೂಸ್ ಆಗುತ್ತೆ. ಸೊ ನಮ್ಮ ಮನೇಲಿ ಸಾಮಾನ್ಯವಾಗಿ ನಾವು ಹೀಗೇ ಮಾಡೋದು. ಸೊ ಇದೆಲ್ಲ ಒಂದು ಟಿಪ್ ಅಲ್ವಾ. ಸೊ ಸಾಮಾನ್ಯವಾಗಿ ಇದೆಲ್ಲನೂ ಲೇಡೀಸಿಗೆ ಗೊತ್ತಿರುತ್ತೆ. ಆ್ಯಂಡ್ ಯಾರೆಲ್ಲ ಕುಕ್ಕಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಹುಡುಗಿರು, ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಕಿಚನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋರಿಗೆ ಸೊ ಬೇರೆ ಬೇರೆ ಥರ ಏನು ಟಿಪ್ಸ್ ಆಗಿರ್ಬೋದು ಅಥವಾ ಟ್ರಿಕ್ಸ್ ಆಗಿರ್ಬೋದು ಇದೆಲ್ಲನೂ ಅವರು ಇಂಪ್ಲಿಮೆಂಟ್ ಮಾಡ್ತಾನೆ ಇರ್ತಾರೆ. ಸೊ ಅವ್ರಿಗೆ ಇದನ್ನೆಲ್ಲ ತುಂಬ ಗೊತ್ತಿರುತ್ತೆ. ಸೊ ನನಗೆ ನಮ್ಮಮ್ಮ ಮಾಡೋದ್ರಿಂದ ಸೊ ನನಗೆ ಗೊತ್ತು ಇದೆಲ್ಲನೂ. ಸೊ ಹಾಗೆ ನಿಮಗೆಲ್ಲನೂ ಯೂಸ್ಫುಲ್ ಆಗಲಿ ಅಂಥೇಳಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು. ಸೊ ಇದೇನು ತುಂಬ ಏನು ಜಾಸ್ತಿ ಲೆಂತಿ ವಿಡಿಯೋ ಅಂತ ಏನಿಲ್ಲ. ಸೊ 2 ಟಿಪ್ಪು ನಮ್ಮ ಮನೇಲಿ ಫಾಲೋ ಮಾಡುವಂಥದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಒಂದಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತ. ಸೊ ಯಾರೆಲ್ಲ ಇದನ್ನು ಫಾಲೋ ಮಾಡ್ತಿದ್ರೆ ಸೂಪರ್. ಸೊ ಇನ್ನೂ ಯಾವುದಾದ್ರೂ ಟಿಪ್ಸ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಸೊ ಒಂದಷ್ಟು ನೋಡೋರಿಗೆ, ಒಂದಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಅಷ್ಟೇ ನಾನು ಈ ವಿಡಿಯೋಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಇದೇ ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ 2024ಗೆ. ಆ್ಯಂಡ್ ನೆಕ್ಸ್ಟ್ 2025ಗೆ ಒಂದು ಹೊಸದಾಗಿರೋ ವೀಡಿಯೋಸ್ ನಾನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.